ಏನಾಯ್ತು? ಎಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಿದ್ದೀರಲ್ಲ, ಇವತ್ತಿಷ್ಟು ಬೇಗ ಎಲ್ಲ ಬಂದು ಅರಳಿ ಮರ ಹತ್ರ ಕೂತ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಬಾರ್ಲಾ ಸಿದ್ಧ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲಿ ಸಿದ್ದು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಸದ್ಯ ಬಂದರಬ್ಬ. ಇವಾಗ ನೀ ಎಲ್ಲಿ ಸಿಗ್ತೀಯಪ್ಪ? ಮಗನ ಮದುವೆ ಆ ಕಡೆ ಈ ಕಡೆ ಅಂತ ಎಲ್ಲ ಕಡೆ ಸುತ್ತಾಡ್ತಿದೀಯ. ಸಿದ್ಧನ, ಇನ್ನೆಷ್ಟು ದಿನ ಇದೆ ಮಗನ ಮದುವೆಗೆ? ಇನ್ನು 8 ದಿನ ಇದೆ ಕಣ್ಲ ಸೋಮ. ಎಲ್ಲ ಬಂದ್ಬಿಡಿ, ಮದುವೆ ನಾಳೆ ಅಂತ ಸ್ವಲ್ಪ ಕೆಲಸ ಮಾಡ್ಕೊಡಾರಂತೆ. ಬಿಡಿಯನ್ನ ಮಾಡ್ಕೊಡ್ತೀವಿ, ಕೆಲಸ ಏನು, ಮದುವೆ ನಾಳೆ ಅಂತಾನೆ ಚಪ್ರ ಗಿಪ್ರ ಹಾಕೊಡ್ತೀವಿ. ಅಂದಾಗೆ ನಿನ್ನೆ ನಡೀತಲ್ಲ ಒಂದು ಸಮಾಚಾರ, ನಿಮಗೆ ಗೊತ್ತಾಯ್ತಾ? ನಿನ್ನೆ ಮಾದಣ್ಣನು ನಾನು ಪೇಟೆಗೆ ಹೋಗಿದ್ದು ಬರೋದೇ ತಡ ಆಯಿತು. ಒಂದು 3 ಗಂಟೆಗೆಲ್ಲ ಬಂದ್ವಿ. 3 ಗಂಟೆ ಮೇಲೆ ಶಿವನ ಊಟಕ್ಕೆ ಕರೆದಿದ್ರಲ್ಲ, ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಬಾರ ಅಷ್ಟರಲ್ಲೇ 6 ಗಂಟೆ ಆಯಿತು. ಇನ್ನು ಮಾದಣ್ಣ ಅವ್ರ ಮನೆಗೆ ಹೋದ, ನಾನು ನಮ್ಮ ಮನೆಗೆ ಬಂದ್ವಿ. ಮನೆ ಕೆಲಸ ಸ್ವಲ್ಪ ಇತ್ತು, ಮದುವೆ ಕೆಲಸ ಅಲ್ವೇ, ಮುಗಿಸ್ಬಿಟ್ಟು ಮಲಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಯಿತು. ಮಲಗ್ಬಿಟ್ಟು ಬೆಳಗ್ಗೆ ಎದ್ದು ಈ ಕಡೆ ಬರ್ತಾ ಇದ್ದೇನೆ. ಇಲ್ಲಿ ನೋಡಿದ್ರೆ ಬೆಳಗ್ಗೆನೆ ಎಲ್ಲ ಪಂಚಾಯತಿ ಕಟ್ಟೆಲ್ಲಿ ಕೂತಿದ್ದೀರಲ್ಲ, ಏನು ಸಮಾಚಾರ? ಅಂಥದ್ದೇನಾಯಿತು? ನಮ್ಮ ಮಾದಣ್ಣನೂ ಇಲ್ಲೇ ಕೂತಿದ್ದಾರೆ. ಹೌದು ಕಣ ಬಾರ್ಲಾ ಸಿದ್ಧ, ನನಗೂ ವಿಷಯ ಗೊತ್ತಿರಲಿಲ್ಲ ಸಿದ್ಧ. ಇವಾಗ ಬಂದು ಕೂತ್ಕೊಂಡೆ, ಇವರೆಲ್ಲ ಹೇಳಿದ್ರು, ಹಾಗೆ ಮಾತಾಡಿ ಕೂತ್ಕೊಂಡೆ. ಬಾ ಕೂತ್ಕೋ ಬಾ. ಯಾಕಣ್ಣ, ಏನಾದರೂ ಊರಲ್ಲಿ ಸಮಸ್ಯೆ ಆಗಿದೆಯಾ? ಹ್ಞೂ ಸಿದ್ಧನ, ದೊಡ್ಡ ಸಮಸ್ಯೆ ಆಗಿದೆ. ನಿನ್ನೆ ಯಾರೋ ನಮ್ಮ ಊರಿಗೆ ಬಂದಿದ್ರಂತೆ, ಅವರು ದೇವಸ್ಥಾನದಲ್ಲಿದ್ದ ಆಭರಣಗಳನ್ನೆಲ್ಲ ಕದ್ಕೋಗ್ಬಿಟ್ಟಿದ್ದಾರೆ ಅಣ್ಣ. ಬೆಳಗ್ಗೆ ಎದ್ದು ಪೂಜಾರಿ ನೋಡ್ತಾನೆ, ದೇವ್ರ ಮೈ ಮೇಲಿದ್ದು ಒಡವೆಗಳೇ ಕಾಣಿಸ್ತಾ ಇಲ್ಲ. ಅದಕ್ಕೆ ಪಂಚಾಯತಿಗೆ ಸೇರಿಸಿದ್ದಾರೆ, ಬನ್ನಿ ಮಾತಾಡೋಣ. ಹೌದಾ? ನಿನ್ನೆ ಅಂಥವ್ರು ಯಾರೂ ಬಂದಿರಲಿಲ್ವಲ್ಲ ಊರಿಗೆ? ನೋಡಿ ವಿಚಾರಿಸಿ ನೋಡಿ, ಯಾರು ಎತ್ಕೊಂಡಿದ್ದಾರೋ ಗೊತ್ತಾಗುತ್ತೆ. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊ ಬಂದ್ಬಿಡ್ತೀನಿ. ಮಗನ ಮದುವೆ ಬೇರೆ ಹತ್ರದಲ್ಲಿದೆಯಲ್ಲ, ಬಿಡುವಿಲ್ಲ ಕೂತ್ಕೊಂಡು ಮಾತಾಡೋಕ್ಕೆ. ಓ, ಹಾಗನ್ಬಾರ್ದು ಸಿದ್ಧನ, ಇಲ್ಲಿ ಊರವರೆಲ್ಲ ಕೂತಿಲ್ವಾ? ಬನ್ನಿ ಕೂತ್ಕೊಳ್ಳಿ, ಯಾರು ಅಂತ ಪತ್ತೆ ಮಾಡೋದಿದೆ. ಕೂತ್ಕೊಳ್ಳಿ, ಬನ್ನಿ ಮಾತಾಡೋದಿದೆ, ಆಮೇಲೆ ಹೋಗೋರಂತೆ, ಕೆಲಸ ಇದ್ದಿದ್ದೆ. ನೋಡ್ರಪ್ಪ, ಯಾರೋ ಕಳ್ಳರು ರಾತ್ರಿ ನಮ್ಮ ಊರಿಗೆ ನುಗ್ಗಿ ದೇವಸ್ಥಾನಕ್ಕೆ ಹೋಗಿ ದೇವಿ ಮೈ ಮೇಲಿದ್ದಂತಹ ಒಡವೆಗಳನ್ನ ಕದ್ದು ಹೋಗಿದ್ದಾರೆ. ನಿಮ್ಗೇನಾದರೂ ಯಾರ ಮೇಲಾದರೂ ಸಂಶಯ ಇದ್ದರೆ ಧೈರ್ಯವಾಗಿ ಹೇಳ್ಬೋದು. ನೋಡಿ ಸ್ವಾಮಿ, ನಮ್ಮೂರು ಸುತ್ತ ಕೆರೆ ಇದೆ, ಒಂದೇ ಕಡೆ ಮಾತ್ರ ರಸ್ತೆ ಇರೋದು. ಇನ್ನು ಶಿವನವ್ರ ಗದ್ದೆ ಬೇಲಿ 4 ಅಡಿ ಎತ್ತರದಲ್ಲಿದೆ. ಅಷ್ಟು ಸುಲಭವಾಗಿ ಯಾರು ಹೊರಗ್ನವ್ರು ಬರಲು ಸಾಧ್ಯ ಇಲ್ಲ. ನನಗೆ ಯಾಕೋ ನಮ್ಮವ್ರ ಮೇಲೆ ಅನುಮಾನ ಇದೆ. ನಿನ್ನೆ ಮರಿಗಳು ಮೇಯಿಸ್ಕೊಬಂದ ನನ್ನ ಮಗ, ಅಪ್ಪ ಯಾರೋ ನಮ್ಮ ಊರಿನ ಕೆರೆ ಹತ್ರ 4 ಜನ ನಿಂತಿದ್ರು ಅಂತ ಹೇಳ್ದ. ಬಹುಶಃ ಅವರೇ ಮಾಡಿರಬಹುದು ಅನಿಸುತ್ತೆ. ಅಲ್ಲ ಬೋರನ, ನಮ್ಮೂರಿಗೆ ಅಂಗಡಿ ಸಾಮಾನು ತರೋದಕ್ಕೆ, ಹಾಲು ಹಾಕೋದಿಕ್ಕೆ, ಇನ್ನೇನಕ್ಕಾದರೂ ಬರ್ತಿರ್ತಾರೆ. ಅವ್ರನ್ನೆಲ್ಲ ನಾವು ಕಳ್ಳರು ಅಂತ ಹೇಳೋಕ್ಕಾಗುತ್ತಾ? ಸರಿ, ಇವಾಗ ವಾದ ಮಾಡೋದು ಬಿಡಿ. ನಮ್ಮೂರಲ್ಲಿ ಕಳ್ತನ ಆಗಿರೋದಂತೂ ನಿಜ. ನಮ್ಮವರೇ ಕದ್ದಿದ್ದಾರೋ ಅಥವಾ ಹೊರ್ಗಿನವರೇ ಕದ್ದಿದ್ದಾರೋ ನಮಗಂತೂ ಗೊತ್ತಿಲ್ಲ. ಅದಕ್ಕೆ ಏನಕ್ಕೂ ಪೊಲೀಸ್ಗೆ ದೂರು ಕೊಡೋಣ, ಕಳ್ಳನ್ನ ಅವರೇ ಹಿಡಿತಾರೆ, ಏನಂತೀರಪ್ಪ? ಹೌದು ಗೌಡ್ರೆ, ಹಾಗೇ ಆಗಲಿ, ಪೊಲೀಸ್ಗೆ ದೂರು ಕೊಡೋಣ. ಗೌಡ್ರೆ, ಈ ಥರ ಪೊಲೀಸು ಕಂಪ್ಲೇಂಟು ಅಂತ ಹೋದರೆ ನಮ್ಮ ಊರಿನ ಮರ್ಯಾದೆನೇ ಹೋಗುತ್ತೆ. ಮತ್ತೊಮ್ಮೆ ವಿಚಾರಿಸೋಣ ಬಿಡಿ. ಹೌದು ಗೌಡ್ರೆ, ನಮ್ಮ ಊರಿನ ಮಾನ ಮರ್ಯಾದೆನ ನಾವೇ ತೆಗ್ದಾಗುತ್ತೆ. ಮತ್ತೊಮ್ಮೆ ಪಂಚಾಯತಿ ಸೇರಿ ಯಾರು ಕದ್ದಿದ್ದಾರೋ ನಿಧಾನವಾಗಿ ವಿಚಾರಿಸೋಣ ಬಿಡಿ, ಗೊತ್ತಾಗುತ್ತೆ. ಸುಮ್ಮನೆ ಪೊಲೀಸು ಕಂಪ್ಲೇಂಟು ಅಂತ ಏನಕ್ಕೆ ಸುತ್ತಾಡೋದು? ಆಯಿತು ಬಿಡ್ರಪ್ಪ, ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ.